ಈಗ ನಾನು ಬಹಳ ಇಂಪಾರ್ಟೆಂಟ್ ಇದರಲ್ಲೂ ಕೂಡ ಕ್ವಾಲಿಟಿ ಆಫ್ ಎಜುಕೇಶನ್ ನಾವು ಹೆಂಗೆ ತಗೊಂಡ್ಬಂದಿದೀವಿ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಈಗ ಫಿಫ್ತ್ ಇದರೊಳಗೆ ನಾನು ಹೇಳಿದೆ ಡಿಸ್ಟಿಂಕ್ಷನ್, ಇದು ನೋಡಿ ಡಿಸ್ಟಿಂಕ್ಷನ್ ಹೋದ್ಸತಿ 85 ಮೇಲೆ ಮಕ್ಕಳು ಪಾಸ್ ಆಗಿದ್ದು ಹೋದ್ಸತಿ ಕೇವಲ 1,00,000 ಚಿಲ್ಡ್ರನ್ 1,05,000 ಮಕ್ಕಳು ಡಿಸ್ಟಿಂಕ್ಷನ್ ತಗೊಂಡಿದ್ರು. ಈ ಸತಿ ಡಿಸ್ಟಿಂಕ್ಷನ್ ತಗೊಂಡಿರೋ ಮಕ್ಕಳು 1,70,529 ಅಂದ್ರೆ 70,000 ಮಕ್ಕಳು ಈ ಸತಿ ಡಿಸ್ಟಿಂಕ್ಷನ್ ನ ಜಾಸ್ತಿ ತಗೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಪರ್ಸೆಂಟೇಜ್ ಬಂದು 14%. ಅಂದ್ರೆ ಟೋಟಲ್ ಆಮೇಲೆ ಸಾರಿ ಇದು ಬರೀ ಗವರ್ಮೆಂಟ್ ಈ ಕಡೆ ಗವರ್ಮೆಂಟ್ ಓಕೆ. ಗವರ್ಮೆಂಟ್ ಅಲ್ಲೂ ಕೂಡ 16%. ಲಾಸ್ಟ್ ಟೈಮ್ ಬರೀ 7,000. ಇದನ್ನು ನೋಡಿ, ಗವರ್ಮೆಂಟ್ ಶಾಲೆಗಳಲ್ಲಿ ಡಿಸ್ಟಿಂಕ್ಷನ್ ಹೋದ್ಸತಿ 7,000 ಮಾತ್ರ ಇತ್ತು. ಈ ಸತಿಗೆ 15,000 ಮಕ್ಕಳು ಡಿಸ್ಟಿಂಕ್ಷನ್ ತಗೊಂಡಿದ್ದಾರೆ. ಗವರ್ಮೆಂಟ್ ಶಾಲೆಯಲ್ಲೇ 15 ಅಂದ್ರೆ ಡಬಲ್ ಆಗಿದ್ದಾರೆ. ನೆಕ್ಸ್ಟ್ ಫಸ್ಟ್ ಕ್ಲಾಸ್ ಅಲ್ಲಿ ಅಂದ್ರೆ 60 ಮೇಲೆ 85 ಒಳಗೆ ತಗೊಂಡಿರೋದು ಓವರ್ ಆಲ್ ಹೋದ್ಸತಿ 2,78,000 ಮಕ್ಕಳು ತಗೊಂಡಿದ್ರು. ಈ ಸತಿ 2,95,000 ಮಕ್ಕಳು ಮೋರ್ ದೆನ್ 60% ತಗೊಂಡಿದ್ದಾರೆ. ವಿತ್ ಅ ಡಿಫರೆನ್ಸ್ ಆಫ್ ಆಲ್ಮೋಸ್ಟ್ 20,000 ಜಾಸ್ತಿ ಮಾಡ್ಕೊಂಡಿದ್ದಾರೆ. ಆದ್ರೆ ಸರ್ಕಾರಿ ಶಾಲೆಯಲ್ಲಿ ಐ ಆಮ್ ವೆರಿ ಹ್ಯಾಪಿ ಟು ಸೇ ಇಟ್ ಈಸ್ 59%. 63 ಹೋದ್ಸತಿ 49,000 ಮಕ್ಕಳಿದ್ರು, ಅದು 60% ಮೇಲೆ. ಈ ಸತಿ 63,000 ಆಗಿದ್ದಾರೆ. ಅಂದ್ರೆ ಹೆಚ್ಚು ಕಮ್ಮಿ 14,000 ಮಕ್ಕಳು ಈ ಸತಿ 60% ಮೇಲೆ ತಗೊಂಡಿದ್ದಾರೆ. ನೆಕ್ಸ್ಟ್ 50ರಿಂದ 60 ಓವರ್ ಆಲ್ 70,000 ಹೋದ ವರ್ಷ. ಈ ಸತಿ ಡಿಕ್ಲೈನ್ ಆಗುತ್ತೆ, ಯಾಕಂದ್ರೆ ಎಲ್ಲ ಹೋದ್ ಸತಿ ಯಾರು 50% ಮೇಲೆ ಇದ್ರು ಅವರೆಲ್ಲ ಡಿಸ್ಟಿಂಕ್ಷನ್ ಗೆ ಹೋಗ್ಬಿಟ್ರು. ಸೊ ಈ ಸತಿ 64,000 ತಗೊಂಡಿದ್ದಾರೆ. ಸರ್ಕಾರಿ ಶಾಲೆ ಇಸ್ ಈಕ್ವಲ್ ಸೇಮ್. ಹೋದ್ಸತಿ ಎಷ್ಟಿತ್ತು ಈ ಸತಿ 20,000 ಇದ್ದಾರೆ. ಪಾಸ್ ಕ್ಲಾಸ್ ಹೋದ್ಸತಿ 18,000 ಇದ್ರು, ಈ ಸತಿ 16,800 ಇದ್ದಾರೆ. ಹೋದ್ಸತಿ 7,000 ಇದ್ದು ಸರ್ಕಾರಿ ಶಾಲೆಯಲ್ಲಿ, ಈ ಸತಿ 6,000. ಅಂದ್ರೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ 74% ಆಫ್ ಗವರ್ಮೆಂಟ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಪಾಸ್ಡ್ ಹ್ಯಾವ್ ಸ್ಕೋರ್ಡ್ ಮೋರ್ ದೆನ್ 60%. ಅಂದ್ರೆ ಯಾರು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಪಾಸ್ ಆಗಿದ್ದಾರೆ, ಇದು ಬಹಳ ಮುಖ್ಯ. ಹೋದ್ಸತಿ ಕಮ್ಮಿ ಇತ್ತು, ಐ ಥಿಂಕ್ ಇಟ್ ಇಸ್ ಅಬೌಟ್ 40% 50% ಇಲ್ಲ ಅಂಡರ್ 60%. ಈ ಸತಿ 74% ಆಫ್ ಗವರ್ಮೆಂಟ್ ಚಿಲ್ಡ್ರನ್ಸ್ ಹೂ ಆರ್ ಪಾಸ್ಡ್, ದೇ ಹ್ಯಾವ್ ಟೇಕನ್ 74% ಮೋರ್ ದೆನ್ 60%. ಸೊ ಎಲ್ಲರೂ ಕೂಡ ಫಸ್ಟ್ ಕ್ಲಾಸ್ ಮೇಲೆ 75% ಸರ್ಕಾರಿ ಮಕ್ಕಳು ಪಾಸ್ ಆಗಿರೋದು. ಟೋಟಲ್ ಅಲ್ಲೂ ಪಾಸ್ ಆಗಿದ್ದಾರೆ, ಇಲ್ಲೂ ಕೂಡ ಪಾಸ್ ಆಗಿದ್ದಾರೆ. ಅದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇದು ಬಹಳ ಮುಖ್ಯ, ಇದ್ದು ಉತ್ತರ ಕೊಟ್ಟು ಬಿಡ್ತೀನಿ. 35, 33 ನಿಮಗೆಲ್ಲ ಗೊತ್ತಿದೆ, ಬಹಳ ಅದು ಎಲ್ಲ ಡಿಸ್ಕಷನ್ಸ್ ಆಯ್ತು. 35ರಿಂದ 33 ಯಾಕೆ ಮಾಡಿದ್ರು ಅಂತ ಹೇಳಿ. ಈ ಸತಿ 35ರಿಂದ 33 ಪಾಸ್ ಆಗಿ, ಈಗೆಲ್ಲ 33ಕ್ಕೆ ನಾವು ಈಗ ತಗೊಂಡಿರೋದು. 33-35 ಡಿಫ್ರೆನ್ಸ್ ಬರೀ 5,577. ಸೊ 5,577 ಮಕ್ಕಳು ಈ 35ಕ್ಕೆ ಏನಾದ್ರು ಇಟ್ಟಿದ್ದಿದ್ರೆ ಇವರೆಲ್ಲ ಫೇಲ್ ಆಗ್ಬಿಡೋರು. ಫೇಲ್ ಆಗ್ಬಾರ್ದು ಮಕ್ಕಳು. ಅವ್ರು ಸೆಕೆಂಡ್ PUC ಹೋಗಿ ಕಾಂಪಿಟೇಟಿವ್. ಸಿ, ಫ್ಯೂಚರ್ ಆಫ್ ಎನಿ ಚೈಲ್ಡ್ ಈಸ್ ನಾಟ್ 10th ಸ್ಟ್ಯಾಂಡರ್ಡ್ ಅಂಡ್ 12th ಸ್ಟ್ಯಾಂಡರ್ಡ್ ಓನ್ಲಿ. ಇಟ್ ಈಸ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್ ವಾಟ್ ದೇ ಟೇಕ್ ಇನ್ ದೇರ್ ಲೈಫ್. ಕರೆಕ್ಟಾ? ಬರೀ 10th ಸ್ಟ್ಯಾಂಡರ್ಡ್ 12th ಸ್ಟ್ಯಾಂಡರ್ಡ್ ಅಲ್ಲೇ ಅಲ್ಲ, ಅವ್ರ ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ ಏನ್ ತಗೊಳ್ತಾರೆ ಅದೇ ಫ್ಯೂಚರ್. ಯಾಕೆ ನಾನು 74% ನಾನು ನಿಮಗೆ ಸರ್ಕಾರಿ ಶಾಲೆದು ಹೇಳ್ತಾ ಇದ್ದೀನಿ ಅಂದ್ರೆ, ಸರ್ಕಾರಿ ಶಾಲೆ ಮಕ್ಕಳು ಕೂಡ ಈ ಸತಿ CET ಅಲ್ಲಿ ಎಂಟ್ರಿ ಆಗ್ತಾರೆ. ಮಿನಿಮಮ್ 50% ಬೇಕಲ್ಲ, 50% ಬರ್ಲಿಲ್ಲ ಅಂದ್ರೆ ಬರೋದಿಲ್ಲ. ಸೊ ದೇ ಆರ್ ಮೋರ್ 75%. 50% ಅಂಡ್ ಅಬೋ ಅಂತ ಹೇಳಿ ನಾನು ಏನಾದ್ರು ತಗೋಬೇಕಂದ್ರೆ ಐ ಥಿಂಕ್ ಇಟ್ ಇಸ್ ಸಮ್ವೇರ್ ಅರೌಂಡ್ 80% ವರ್ಗು ಕೂಡ ಸರ್ಕಾರಿ ಮಕ್ಕಳು ಪಾಸ್ ಆಗಿದ್ದಾರೆ. ಈಗ ನಾನು ಫಾಸ್ಟ್ ಆಗಿ ಹೇಳ್ಕೊಂಡು ಹೋಗ್ತೀನಿ, ಬಿಕಾಸ್ ಆಮೇಲೆ ಬೇಕಾದ್ರೆ ವಿಶ್ಲೇಷಣೆ ಮಾಡ್ಬೋದು. ಇದು ಸ್ವಲ್ಪ ಸ್ಪೀಡ್ ಅಲ್ಲಿ ಇರ್ತೀನಿ.